सरस्वती नमोस्तुते। ಕಲ್ಲುತ್ತಿ ಅಮ್ಮನವರ ಪಾದರವಿಂದಕ್ಕೆ ವಂದಿಸುತ್ತಾ 35ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಇವತ್ತು ಸನ್ಮಾನಿಸಲ್ಪಟ್ಟಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವೇದಿಕೆಯ ಮುಂದೆ ಇರುವಂಥ ಎಲ್ಲ ಊರಿನ ಭಕ್ತಾಭಿಮಾನಿಗಳೇ, ಗಣ್ಯರೇ, ಮಕ್ಕಳೇ, ಸಹೋದರ ಸಹೋದರಿ, ಈ 35ನೇ ವಾರ್ಷಿಕೋತ್ಸವ ಈ ಶುಭ ಸಂದರ್ಭದಲ್ಲಿ ನಾವು ಇಲ್ಲಿ 4-5-6 ಜನರನ್ನು ಈ ಊರಿನ ಗಣ್ಯರನ್ನು ಗೌರವಿಸಿದ್ದೇವೆ. ಅದೇ ರೀತಿ ಈ ವಾರ್ಷಿಕೋತ್ಸವ ಎಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ಹಿಂದೂಗಳಿಗೂ ರಾಜಕೀಯ ಮರೆತು ಜಾತಿ ಭೇದ ಮರೆತು ಒಟ್ಟು ಸೇರಿ ಒಂದು ಉತ್ಸಾಹದಿಂದ ಮಾಡುವಂಥ ಕಾರ್ಯಕ್ರಮ. ಈ ಒಂದು ಶುಭ ಸಂಜೆಯಲ್ಲಿ ಇಲ್ಲಿ ಸೇರಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಊರಿನ ಭಕ್ತಾಭಿಮಾನಿಗಳಿಗೂ, ಶ್ರೀ ಚಾಮುಂಡೇಶ್ವರಿ ದೇವಿ ಮತ್ತು ಕಲ್ಲುಟ್ಟಿ ಅಮ್ಮನವರು ಎಲ್ಲ ರೀತಿಯ ಸುಖ, ಸಮೃದ್ಧಿ, ಆರೋಗ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಈ ಒಂದು ಶುಭ ಸಂದರ್ಭಕ್ಕೆ ನನಗೆ ಒಂದು 2 ಮಾತುಗಳನ್ನು ಆಡುವಂಥ ಒಂದು ಸಂದರ್ಭ ಮಾಡಿದಂಥ ಎಲ್ಲ ಸಂಬಂಧಿಕರಿಗೆ ವಂದಿಸುತ್ತಾ ಈ ಕಾರ್ಯಕ್ರಮ ಶುಭವನ್ನು ಮಾಡ್ತೇನೆ. ದೇವಿಗೆ ಗುಂಡಿಗೆ ದೈವಕ್ಕೆ ತಲೆವಾರು ವೇದಿಕೆಯಲ್ಲಿರುವ ನನ್ನನ್ನು ಬಿಟ್ಟು ಬಾಕಿ ಇದ್ದ ಎಲ್ಲ ಗಣ್ಯರಿಗೆ, ಎದುರು ಭಾಗದಲ್ಲಿದ್ದಂತಹ ಭಕ್ತ ವೃಂದಕ್ಕೆ, ಸಭಿಕರಿಗೆ ನಮಸ್ಕಾರ. ಈ ವೇದಿಕೆ ನನಗೆ ಹೊಸ. 30 ವರ್ಷಗಳಿಂದ, 35 ವರ್ಷಗಳಿಂದ ನೀವು ಚಾಮುಂಡೇಶ್ವರಿಯನ್ನು ಆರಾಧಿಸುತ್ತಾ ಬಂದಿದ್ದೀರಿ ದೈವದೊಡಗು. ನಾನು ಕೆಲವು ವರ್ಷಗಳಿಂದ ಇಲ್ಲಿ ಹಾಜರಾಗುತ್ತಾ ಇದ್ದೇನೆ, ಮಧ್ಯಾಹ್ನಕ್ಕೆ ಮಾತ್ರ, ರಾತ್ರಿಗೆ ಬಂದದ್ದಿಲ್ಲ. ಇಲ್ಲಿ ಹೊಸ ಅನುಭವ ನಮಗಾಯಿತು. ಬಹುಶಃ ಈ 35 ವರ್ಷಗಳಲ್ಲಿ ಅದನ್ನು ನೀವು ಮಾಡಿದ್ದೀರೋ ಇಲ್ಲವೋ ಗೊತ್ತಿಲ್ಲ. ಆ ಗೌರವಾರ್ಪಣೆ, ಅಡಿಕೆ ಮತ್ತು ಎಲೆ ಕೊಟ್ಟು ನಾನು ಎಲ್ಲೂ ನೋಡಲಿಲ್ಲ ಅದನ್ನು. ಇದು ಹೊತ್ತು ನಮ್ಮ ಸಂಸ್ಕೃತಿಯಂದರೂ ಶ್ರೀನಾಥ ನನಗೂ ಎಲೆ ಅಡಿಕೆ ಸಿಕ್ಕಿತು. ಆಗ ಅದನ್ನೇನು ಮಾಡುವುದಪ್ಪ ಅಂತೇಳಿ ಚಿಂತಿಸ್ತಾ ಇದ್ದೆ. ಮುಂದೆ ಗೌರವವನ್ನು ಹಿಂದೆ ತಗೊಂಡು ಅದಕ್ಕೂ ಕೂಡ ಕೊಟ್ಟಂತ ಮಕ್ಕಳಿಗೆ ಕೊಟ್ಟಂತ ಅವರಿಗೂ ಕೂಡ ಧನ್ಯವಾದ. ಬೇರೆಯಲ್ಲಿ ಈ ವೇದಿಕೆಯಲ್ಲೆಲ್ಲ ನೀವೆಲ್ಲರೂ ಬಂದು ಸೇರಿದ್ದೇವೆ ಇಲ್ಲಿ ಈ ಜಾಗದಲ್ಲಿ ಭಗವದ್ಭಕ್ತರಾಗಿ. ಹಿಂದೂ ಜನಾಂಗ ಇಂದು ಒಂದಾಗಿ ಸೇರುವಂಥದ್ದು ಬಹಳ ಕಡಿಮೆ. ಇಂಥದ್ದೊಂದು ಸನ್ನಿವೇಶಗಳು ಬಂದರೆ ಮಾತ್ರವೇ ಒಟ್ಟಾಗಿ ಕಾಣಲು ಸಾಧ್ಯ. ನಮ್ಮ ಊರಲ್ಲಿ ಎಷ್ಟು ಮಂದಿ ಇದ್ದಾರೆ, ನಮ್ಮವರಾದವರು ಎಂದು ತಿಳಿಬೇಕಾದರೆ ಹೀಗೆ ಒಂದೊಂದು ಕಾರ್ಯಕ್ರಮ ನಡೆಯಲೇಬೇಕು. ಧರ್ಮದ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಲು ನನಗೆ ತಿಳಿದಿಲ್ಲ. ಪ್ರತಿಯೊಬ್ಬನೂ ಅವರವರ ಧರ್ಮ ಮಾಡಿಕೊಂಡು ಬದುಕಿಕೊಂಡು ಹೋದರೆ ಸಾಕು. ತಂದೆಗೆ ಮಗನಾಗಿಯೋ ಮಗಳಾಗಿಯೋ, ತಾಯಿಗೆ ಮಗನಾಗಿಯೋ ಮಗಳಾಗಿಯೋ, ಪತಿಗೆ ಪತ್ನಿಯಾಗಿ, ಪತ್ನಿಗೆ ಪತಿಯಾಗಿ, ಊರ ಜನರಿಗೆ ಒಳ್ಳೆಯ ವ್ಯಕ್ತಿಯಾಗಿ, ದೇಶಕ್ಕೆ ಉತ್ತಮ ಪ್ರಜೆಯಾಗಿ ಮಾಡಿಕೊಂಡು ಹೋಗುವುದು ಸಾಧಾರಣ ಧರ್ಮ. ಅದು ಗಳಿಸಿದರೆ ಸಾಕು. ಹಿಂದೂ ಧರ್ಮದಲ್ಲಿ ಏನೇನೋ ಹೇಳ್ತಾ ಹೇಳಬಹುದು. ಧಾರ್ಮಿಕ ಭಾಷಣ ಮಾಡುವವರೇ ಹಲವು ಮಂದಿ ಇರ್ತಾರೆ, ದೊಡ್ಡ ಭಾಷಣ, ಅದರ ಆಚರಿಸುವವರು ಬಹಳ ಕಡಿಮೆ. ನಮ್ಮ ಧರ್ಮ ನಮಗೆ ಶ್ರೇಷ್ಠವಾಗಿದೆ. ಭಗವದ್ಗೀತೆಯಲ್ಲೇ ಹೇಳಿದ್ದಾರೆ, ಸ್ವಧರ್ಮೇನೆ ಧರ್ಮಶ್ರೇಯ, ಪರಧರ್ಮ ಬೇಡ, ನಿಮ್ಮಲ್ಲಿ ಆಚರಿಸಿಕೊಂಡು ಹೋಗಿ ಅದನ್ನೇ ಸಾಕಲು ಸಾಕು. ಆಗ ಧರ್ಮಾಚರಣೆ ಹೋಗಿ ಧರ್ಮದ ಭಾಷಣ ಮಾಡುವವರು ಇಲ್ಲಿರ್ಬೋದು. ಅದರ ಬಗ್ಗೆ ನಾನು ನೋಡ್ಬೋದು. ಮತ್ತು ಇಲ್ಲಿ 5-6 ಮಂದಿಯನ್ನು ಹೊನ್ನ ಶೂಲಕ್ಕೆ ಹಾಕಿದ್ದಾರೆ. ಬಸವಣ್ಣವರು ಹೇಳಿದ, ನಾನು ಹೇಳಿದ್ದಲ್ಲ. ನಮ್ಮವರು ಅದನ್ನು ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದರು. ದೇವಾದೇನ ನನಗೆ ಉಳ್ಳಿದನಾದರೆ
ನನ್ನ ಹೊಗಳಿದ್ರೆ ಅಡ್ಡಬಾರ ಧರ್ಮೀಕಿ, ನನ್ನ ಹೊಗಳುವಂಥದ್ದು ಬೇಡ, ನನ್ನನ್ನು ಹೊಗಳುವಂಥದ್ದು ಬೇಡ, ಒಮ್ಮೆ ಅದಕ್ಕೆ ಅಡ್ಡಬಾ. ಇಲ್ಲಿ ಬಸವಣ್ಣನವರು ದೇವರಲ್ಲಿ ಬೇಡಿಕೊಂಡಿದ್ದಾರೆ, ಹೊಗಳಿಕೆ ಯಾವಾಗಲೂ ಒಳ್ಳೆಯದ. ಅಂತೂ ನಾವು ನಮ್ಮ ಊರಿನವರನ್ನು ಹೊಗಳಿ ಅವರಿಗೆ ಉತ್ತಮ ರೀತಿಯಲ್ಲಿ ಸನ್ಮಾನ ಮಾಡಿದ್ದೇವೆ. ಸುಬ್ಬಣ್ಣಗಳು ನಮ್ಮ ಊರಿನ ಹಿತ್ತಿಲ ಗಿಡ, ಅವರ ಬಗ್ಗೆ ಪರಿಚಯ ಪೂರ್ತಿ ಮಾಡಿಕೊಟ್ಟು ಶ್ರೀನಾಥರವರು. ನಾನು ಮತ್ತೆ ಅದನ್ನು ಜಗಿಯುವುದಿಲ್ಲ. ಅವರ ಕಾವ್ಯಭಾವಜನೆ ಏನು ಎನ್ನುವುದನ್ನು ನಾನು ಮೊನ್ನೆ ಇಲ್ಲಿ ಪ್ರೊಫೆಸರ್ ಶ್ರೀಕೃಷ್ಣ ಭಟ್ಟರ ಸನ್ಮಾನ ಸಮಾರಂಭದಲ್ಲಿ ಕೇಳಿದ್ದೆ. ಸಂಪೂರ್ಣ ತೃಪ್ತಿಯಾಗಿದೆ. ಕಾರಣ ಕಾಸರಗೋಡು ಸರ್ಕಾರಿ ಶಾಲೆಯಲ್ಲಿ ಅಂತಹ ಒಂದು ಧ್ವನಿ ಮತ್ತೆ ಮೊಳಗಳೇ ಇಲ್ಲ. ಸುಬ್ರಾಯ ಭಟ್ಟರ ನಂತರ ಬಹುಶಃ ಮೊಳಗಿದ ಇಲ್ಲ, ಶ್ರೀನಾಥರೇ ಇದ್ದಾರೆ ಜಾಸ್ತಿ. ಕಾರಣ ಅಂತಹ ಸ್ವರ ಅವರ ಗಂಭೀರ ಸ್ವರ. ಆ ಸ್ವರದಲ್ಲಿ ಅವರು ಕಾವ್ಯವಾಚನ ಮಾಡುವುದನ್ನು ಬಹುಶಃ ನೀವು ಕೂಡ ಹೇಳಲಿದ್ದೀರಿ, ಕಾಣ್ತದೆ. ಇರಲಿ. ಮತ್ತೆ ಸುಂದರ ಶೆಟ್ಟರು, ಮತ್ತೆ ಯಾರು ಚಲುವೀಶ್ವರ ಭಟ್ರು. ಭಾರತೀಯ ಪರಿಚಯ ನನಗಿಲ್ಲ. ಇಲ್ಲಿ ಹೇಳಿದಾಗಲೇ ಗೊತ್ತಾದ್ದು ಯಾರು. ಮತ್ತೆ ಮೇಲಿನ ಸಾಂಪ್ರಸಾದ ಕಣ್ಣುಕ್ಕೆ ಹೊರತು ಉದ್ದೋದ್ದವಾಗಿ ಪರಿಚಯ ನಾನು ಮಾಡಿಕೊಳ್ಳಿಲ್ಲ. ಅಂತೂ ಯೋಗ್ಯ ರೀತಿಯಲ್ಲಿ ಸನ್ಮಾನ ಮಾಡಿದ್ದೀರಿ ಈ ಕ್ಷೇತ್ರದ ಪದಾಧಿಕಾರಿಗಳು. ಒಳ್ಳೆಯದಾಗಿ ಅವರಿಗೂ ಅವರ ಸಮುದಾಯಕ್ಕೂ ನಮ್ಮೆಲ್ಲರಿಗೂ ಆ ದೇವಿ, ಆ ದೈವ ಎಲ್ಲ ರೀತಿಯ ಸೌಲಭ್ಯಗಳನ್ನು, ಕ್ಷೇಮವನ್ನು ಒದಗಿಸಿಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಚಾಮುಂಡೇಶ್ವರಿಯ ಬಗ್ಗೆ ಹೆಚ್ಚು ಹೇಳುವಂಥದ್ದೇನಿಲ್ಲ. ಕಾರಣ ಪುರಾಣಗಳನ್ನು ಓದಿದಾಗ ಶುಂಭರು, ದಂಡಮುಂಡರು, ರಕ್ತಬೀಜರು, ವ್ಯಾಸುರ ಇವರನ್ನೆಲ್ಲ ಮರ್ದಿಸಿದವಳು ಆದಿಶಕ್ತಿ. ತ್ರಿಪುರ ಸುಂದರಿಯಾಗಿ, ಅನಂತರ ಮಹಾಕಾಳಿಯಾಗಿ, ಚಾಮುಂಡೇಶ್ವರಿಯಾಗಿ ಈ ಕಾರ್ಯವನ್ನು ಮಾಡಿದರು. ಸ್ವಲ್ಪ ಆದರೂ ಆ ರಕ್ತ ವಂಶ ಸ್ವಲ್ಪ ಉಳಿದು ಹೋಗಿದೆ ಅಂತೇಳಿ ಕಾಣ್ತದೆ. ರಕ್ತ ಬೀಜಾಸುರರ ಸಂಖ್ಯೆ ಸ್ವಲ್ಪ ಈಗ ಹೆಚ್ಚುತ್ತಾ ಇದೆ. ಅಂತೂ ಆ ದೇವಿಯೇ ಅದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಿ ಎಂದಕ್ಕೆ ಹೇಳಿದೆ. ಇದು ಬೇರೆ ಭಾಷಣ ಅಗತ್ಯ ಇಲ್ಲ. ಪ್ರಾರಂಭವಾಗುವಾಗಲೇ ಸ್ವಲ್ಪ ತಡ ಆಗಿದೆ. ಎಲ್ಲ ರೀತಿಯ ಸೌಭಾಗ್ಯಗಳನ್ನು ದೇವಿ ಕರುಣಿಸಲಿ, ದೈವ ಅನುಗ್ರಹಿಸಲಿ ಇದಕ್ಕೆ ಹೇಳಿ ಮುಗಿಸ್ತೇನೆ. ನಮಸ್ಕಾರ. ಶಶಿಕಲಾ ಸುಬ್ರಹ್ಮಣ್ಯ ಇವರು ಎರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಜಲಾಶಯ ಚಾಮುಂಡೇಶ್ವರಿ ಮತ್ತು ಕಲ್ವಟ್ಟಿ ಅಮ್ಮನವರ ಸನ್ನಿಧಿಯಲ್ಲಿ ನಮಿಸುತ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ವಿಶಿಷ್ಟ ವ್ಯಕ್ತಿಗಳನ್ನು ನಮಿಸುತ್ತಾ, ವೇದಿಕೆ ಮುಂದಿರುವ ಎಲ್ಲ ಸಭಿಕರಿಗೂ ನಮಸ್ಕರಿಸುತ್ತಾ, ಇವತ್ತು ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ಹೇಳಿ ಒಂದು 2 ತಿಂಗಳ ಮೊದಲೇ ಕೇಳಿದ್ರು. ತುಂಬ ಸಂತೋಷದಿಂದ ಒಪ್ಪಿದ್ದೆ. ಆದರೆ ನಮ್ಮದೊಂದು ಕೆಲಸ ಅಂದರೆ ಗವರ್ಮೆಂಟ್ ಕೆಲಸ ಸ್ವಲ್ಪ ಅಂಥದ್ದು ಹೇಳಿದ್ದು ನಾವು ನೆನೆಸಿದ ರೀತಿಯಲ್ಲಿ ನಡೀತಾ ಇಲ್ಲ. ಸ್ವಲ್ಪ ಬರುವಾಗ ಸ್ವಲ್ಪ ತಡ ಆಯಿತು. ಅದಕ್ಕೆ ಎಲ್ಲರ ಹತ್ರ ಮೊದಲೇ ಕ್ಷಮೆ ಕೇಳ್ತಾ ಇದ್ದೇನೆ. ಅದು ಮಾತ್ರ ಅಲ್ಲ, ಈಗ ತುಂಬ ಇನ್ನೂ ಸ್ವಲ್ಪ ತಡ ಆಗ್ತಾ ಇದೆ. ತಡ ಆದಷ್ಟು ಬೇಗ ನಿಲ್ಲಿಸಬೇಕು. ಇಲ್ಲಿ ಸನ್ಮಾನಿತರಾಗಿರುವಂತಹ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಅರ್ಪಿಸುತ್ತಾ, ಇದೇ ಥರದ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸಲು ಇಲ್ಲಿನ ಜನರಿಗೆ ಎಲ್ಲ ಸುಸಂದರ್ಭಗಳು ಇನ್ನು ಮುಂದೆ ಒದಗಲಿ ಅಂತ ಆಶಿಸುತ್ತಾ ನನ್ನ ಈ ಸಣ್ಣ ಭಾಷಣವನ್ನು ನಿಲ್ಲಿಸುತ್ತೇನೆ. ಮುಂದೆ ಶ್ರೀಮತಿ ಲೀಲಾ ಟೀಚರ್, ಗವರ್ಮೆಂಟ್ ಯುಪಿ ಸ್ಕೂಲ್ ಕಾಸರಗೋಡು, ಇವರಿಂದ ಶ್ರೀ ಚಾಮುಂಡೇಶ್ವರಿ ಅಮ್ಮನೇ, ಕಲ್ಲುಟ್ಟಿ ಅಮ್ಮನೇ, എല്ലാ ദേവാലയങ്ങളെയും വന്നിച്ചുകൊണ്ട് ഈ സമയത്തുള്ള മുഴുവൻ ബഹുമാനരായ അതിഥികളെയും അതുപോലെ സംസാരിക്കുന്ന ബഹുമാനെയും പ്രിയപ്പെട്ട കുട്ടികളെയും അമ്മമാരെയും എല്ലാവരെയും നമസ്കരിക്കുന്നു. 35ാം വാർഷികം ആഘോഷിക്കുന്ന ഈ വേളയിൽ 2 വാക്ക് സംസാരിക്കാൻ എന്നെ ക്ഷണിച്ചതിൽ വളരെയധികം സന്തോഷമുണ്ട്. നമ്മുടെ സംസ്കാരം എന്താണെന്നുള്ളത് കുട്ടികളെ അറിയിക്കാനുള്ള ഒരു വേദിയായിട്ടാണ് ഇതൊക്കെ കാണേണ്ടത്. കുട്ടികളെ നമ്മൾ സ്കൂളിൽ പഠിപ്പിക്കുന്ന പോലെ തന്നെ ഇതുപോലെയുള്ള പരിപാടികൾ അമ്മമാർ കുട്ടികളെ പങ്കെടുപ്പിക്കുകയും ഇതുപോലെയുള്ള ധാർമ്മിക സഭകളിൽ പങ്കെടുപ്പിക്കുകയും അവർക്ക് കേൾക്കാനും പഠിക്കാനുള്ള അവസരങ്ങൾ ഉണ്ടാക്കി കൊടുക്കുകയും ചെയ്യുക എന്നുള്ളതാണ് നമ്മുടെ കടമ. നമ്മുടെ രാജ്യത്ത് 2 ദിവസം മുന്നേ 29 ആളുകൾ
ഭീകരവാദികളിൽ നിന്ന് മരണപ്പെടേണ്ടി വന്നു. അവർക്ക് ഈ അവസരത്തിൽ ഞാൻ ആദ്യം അർപ്പിക്കുകയാണ്. ഞാനും പെടേണ്ട ആളായിരുന്നു. ഒരു ദിവസം മുന്നെയാണ് ഞാൻ നാട്ടിലെത്തിയത്. ആ സ്ഥലങ്ങളൊക്കെ പോയി കണ്ട് ആസ്വദിച്ച് വന്നതാണ്. അവിടെ ഒരു പ്രശ്നങ്ങളും ഇല്ലാത്ത രീതിയിൽ ഒരു ഭയവും ഉണ്ടായിരുന്നില്ല നമുക്ക്. അത്രമാത്രം നമ്മുടെ ഭൂമിയിലെ സ്വർഗം എന്ന് പറയപ്പെടുന്ന ആ ഗ്രാമങ്ങളിൽ പോയി ആസ്വദിച്ച് വന്നതാണ്. വീട്ടിലെത്തിയ ഉടനെയാണ് ഇങ്ങനെയുള്ള ഒരു വിവരം അറിഞ്ഞത്. അതുപോലെ തന്നെ നമ്മുടെ ഈ 35ാം വാർഷികത്തിന് എൻ്റെ ഹൃദയം നിറഞ്ഞ അതിനുള്ള നന്ദി ആശംസകൾ അറിയിക്കുകയാണ്. വേദിയിലിരിക്കുന്ന പ്രിയപ്പെട്ട എല്ലാവരും ഞാൻ അറിയുന്നവരാണ്. നമ്മുടെ എൻ്റെ ഗുരുവായ ശ്രീനാഥ് സാറ്, ശ്യാമേട്ടന്, അതുപോലെ രാജമോഹനേട്ടൻ, കുറേ പേര്, അധികം പേരും, സുരേഷ് പാറക്കാട്ട, ഇന്ന് ആദരിക്കപ്പെട്ട സുബ്രഹ്മണ്യ സാറ്, മറ്റു വിശിഷ്ട വ്യക്തികൾ, എല്ലാവർക്കും എൻ്റെ ഹൃദയം നിറഞ്ഞ അഭിനന്ദനങ്ങൾ ഈ അവസരത്തിൽ അറിയിക്കുകയാണ്. നമ്മുടെ കുട്ടികൾ ഇനി പരിപാടികൾ അവതരിപ്പിക്കാറുണ്ട്. അവർക്ക് ഈ അവസരത്തിൽ ഞാൻ ആശംസകൾ അറിയിക്കുന്നു. അതോടൊപ്പം അവർ അഭിനന്ദിക്കുന്നു. രാവിലെ മുതൽ വൈകുന്നേരം ഒരു ഭജന ഉണ്ടായിരുന്നു. അതിലും എനിക്ക് പങ്കെടുക്കാൻ കഴിഞ്ഞ് അതിൽ സന്തോഷിക്കുന്നു. കൂടുതലൊന്നും സംസാരിക്കുന്നില്ല. എല്ലാവർക്കും എല്ലാ നന്മകളും ഉണ്ടാവട്ടെ. നമ്മളെ കൊണ്ടാവുന്ന സഹായം അല്ലെങ്കിൽ ഒരു ചെറിയൊരു നന്മയെങ്കിലും നമ്മളെ കൊണ്ട് ചെയ്യാൻ പറ്റുമെങ്കിൽ അത് ചെയ്യാൻ നമ്മളെ കൊണ്ട് എല്ലാവർക്കും സാധിക്കട്ടെ എന്ന് മാത്രം പ്രാർത്ഥിച്ചുകൊണ്ട് എല്ലാവർക്കും ഇവിടെ നമ്മുടെ കൃഷ്ണേട്ടനും മാമേട്ടനും എല്ലാവർക്കും ഇതിൽ പങ്കെടുത്ത മുഴുവനും ഇതിനു വേണ്ടി പിന്നിൽ പ്രവർത്തിച്ച മുഴുവൻ ആളുകൾക്കും എൻ്റെ ഹൃദയം നിറഞ്ഞ ആശംസകൾ അറിയിച്ചുകൊണ്ട് നിർത്തുന്നു. ജയ് ഹിന്ദ്. ಮುಂದೆ ಐತಪ್ಪ ನಾಯಕ ಮರ್ದಂಬೆ ಇವರು ಎರಡು ಮಾತುಗಳನ್ನು ಕೇಳಿದರು. ಶ್ರೀ ಚಾಮುಂಡೇಶ್ವರಿ ಅಮ್ಮನ ಮತ್ತು ಕಲ್ಲಕಟ್ಟ ಕಲ್ಲುತ್ಯ ಮನವರನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯ ವ್ಯಕ್ತಿಗಳಿಗೂ, ದೇವಸ್ಥಾನದ ಸದಸ್ಯರಿಗೂ, ಇಲ್ಲಿ ನಡೆದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ಕೈಲಾಸಿ ಚಾಮುಂಡೇಶ್ವರಿ ಮತ್ತು ಕಲ್ಲುತ್ತಿ ಕ್ಷೇತ್ರದ 35ನೇ ವಾರ್ಷಿಕೋತ್ಸವದ ಈ ಪವಿತ್ರ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಇರುವುದು ನನಗೆ ಅತ್ಯಂತ ಗೌರವದ ಮತ್ತು ಧನ್ಯತೆಯ ಕ್ಷಣಗಳು. ನಿಮ್ಮ ಶ್ರೀ ಚಾಮುಂಡೇಶ್ವರಿ ದೇವಿ ಶಕ್ತಿ, ಧೈರ್ಯ ಮತ್ತು ಭಕ್ತಿಯ ಮೂಲಕ ಎಂದು ನಾವು ಹೊಂದಿರುತ್ತೇವೆ. ಅವಳ ಆರಾಧನೆಯ ಮೂಲಕ ನಾವು ಆಂತರಿಕ ಶಕ್ತಿ, ಶ್ರದ್ಧೆ, ಭಕ್ತಿ ಹಾಗೂ ನಮ್ಮ ಜೀವನದ ಉದ್ದೇಶವನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಇನ್ನೊಂದು ವಿಶೇಷವೇನೆಂದರೆ, ನಾನು 17 ವರ್ಷದಿಂದ ಶ್ರೀ ಚಾಮುಂಡೇಶ್ವರಿಯ ತಾಯಿಯ ನಡೆಯಾದ ಮೈಸೂರಿನಲ್ಲಿ ವೃತ್ತಿಯಲ್ಲಿದ್ದು ಆ ತಾಯಿಯ ನಡೆಯಲ್ಲಿ ವಾಸಿಸುತ್ತಿದೆ. ಇಲ್ಲಿಯ ವಾರ್ಷಿಕೋತ್ಸವವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಇದು ನಮ್ಮ ಶ್ರದ್ಧೆಯ ಉತ್ಸವ. ನಮ್ಮ ಹಿಂದೂ ಸಮುದಾಯದ ಒಗ್ಗಟ್ಟು ಹಾಗೂ ನಮ್ಮ ಪರಂಪರೆಯ ಆಚರಣೆಯ ಭಕ್ತಿಯ ನಂಬಿಕೆ, ಸ್ಥಳೀಯರ ಸಹಭಾಗಿತ್ವ ಹಾಗೂ ಈ ದೇವಾಲಯದ ಕಾರ್ಯಕರ್ತರ ಶ್ರಮದ ಫಲವಾಗಿ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯುತ್ತದೆ. ಇಂತಹ ಧಾರ್ಮಿಕ ಉತ್ಸವಗಳು ದೇವಿಯ ಮಹಿಮೆಯ ಕುರಿತು ನಮ್ಮಲ್ಲಿ ಅರಿವನ್ನು ಉಂಟು ಮಾಡುತ್ತವೆ, ಮಕ್ಕಳಿಗೆ ಸಂಸ್ಕೃತಿಯನ್ನು ಪರಿಚಯಿಸುತ್ತದೆ ಹಾಗೂ ಸಮುದಾಯದ ಒಗ್ಗಟ್ಟಿಗೆ ಬಲವನ್ನು ತುಂಬುತ್ತದೆ. ಈ ಸಂದರ್ಭದಲ್ಲಿ ನಾವು ಚಾಮುಂಡೇಶ್ವರಿ ತಾಯಿಯನ್ನು ಮತ್ತು ಕಲ್ಲುತ್ತಿ ಅಮ್ಮನವರನ್ನು ಭಕ್ತಿಯಿಂದ ಸ್ಮರಿಸುತ್ತಾ ನನ್ನ ಈ 2 ಮಾತುಗಳನ್ನು ನೀವು ಮುಗಿಸ್ತೇನೆ. ಧನ್ಯವಾದಗಳು. ಗಣೇಶ್ ಪಾರೆಕಾಟೆ ಇವರು ಎರಡು ಮಾತನಾಡಬೇಕು ಅಂತ ಕೇಳಿದ್ದೇವೆ. ಸ್ಥಳದೇವರಾದ ಚಾಮುಂಡೇಶ್ವರಿ ಅಮ್ಮನವರಿಗೆ ಹಾಗೂ ಪರಿವಾರ ದೇವತೆಗಳಿಗೆ ಅಭಿನಯಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂತಹ ಗಣ್ಯರೇ, ಇಲ್ಲಿ ಸೇರಿರುವಂತಹ ಭಕ್ತ ಮಹಾಶಯ, ಒಂದು ಘನವೆತ್ತ ಕಾರ್ಯಕ್ರಮ ಅಂತ ಹೇಳ್ಬೋದು. ದೇಶವನ್ನ ಕಾಯ್ತಿರುವಂತಹ ಯೋಧರಿಂದ ಹೊರಟು ಗ್ರಾಮವನ್ನ ಕಾಯ್ತಿರುವಂತಹ ಯೋಧರವರೆಗೆ ಈ ವೇದಿಕೆಯಲ್ಲಿದ್ದಾರೆ ಅಂತಂದ್ರೆ ಅದೊಂದು ಬಹಳಷ್ಟು ಘನವೆತ್ತ ಕಾರ್ಯಕ್ರಮ. ಅದರ ಮಧ್ಯದಲ್ಲಿ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿರ್ಬೋದು, ಸರ್ಕಾರಿ ಕ್ಷೇತ್ರದಲ್ಲಿರ್ಬೋದು, ಇದರ ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ ದುಡಿಯುತ್ತಿರುವ ಮಹತ್ವಗಳು ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಇಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ
35ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಇದರ ಸಂಘಟಕರು ಈ ಕಾರ್ಯಕ್ರಮದ ಬಗ್ಗೆ ಆಲೋಚಿಸುವಾಗ, ಇದರ ಯೋಜನೆಗಳನ್ನು ಮಾಡುವಾಗ ಯಾವ ರೀತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ ಎಂಬುದರ ಸ್ಪಷ್ಟ ನಿದರ್ಶನ ಇವತ್ತಿನ ಈ ಕಾರ್ಯಕ್ರಮ ಮತ್ತು ಈ ವೇದಿಕೆ ಅಂತ ಹೇಳಬಹುದು. ಕೇವಲ ಕೆಲವು ದಿನಗಳ ಪರಿಚಯಕ್ಕಾಗಿ ಕೃಷ್ಣಣ್ಣ ನನ್ನನ್ನು ಕಾಣ್ತಾನೆ. ಕೇವಲ ಕೆಲವು ದಿನಗಳ ಪರಿಚಯ. ಬಹುಶಃ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಾದ ಸುರೇಂದ್ರಣ್ಣನವರು ಅವರು ನನ್ನ ತುಂಬಾ ಆತ್ಮೀಯ. ಪಾರಘಟ್ಟದಲ್ಲಿ ನನ್ನ ಮನೆ ಮತ್ತು ಅವರ ಮನೆಗೊಂದು ದರೆ ಮಾತ್ರ ವ್ಯತ್ಯಾಸಗಳು. ಈಗ ಅವರು ಕೂಡ್ಲು ರಾಮದಾಸ್ ನಗರ ಹೋಗಿದ್ದಾರೆ. ಆದರೂ ಕೂಡ ನಮ್ಮ ಆತ್ಮೀಯತೆ ಸುಮಾರು 15 ವರ್ಷಗಳಿಂದ ಅವರು ಪಾರಘಟ್ಟಕ್ಕೆ ಬಂದಿದ್ದರಿಂದ ಇದ್ದಾರೆ. ಅವರ ಊರು ನಿಮ್ಮ ಊರಾಗಿದ್ದಾರೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಸಂಘಟಕರು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಸಮಯ ಬಾಕಿ ಬರುತ್ತದೆ. ಮುಂದೆ 9 ಗಂಟೆಗೆ ನಮ್ಮ ಮಕ್ಕಳಿಂದ ಕಾರ್ಯಕ್ರಮ ಆರಂಭ ಆಗಲಿದೆ. ಆದ ಕಾರಣ ಧಾರ್ಮಿಕ ಭಾಷಣ ಅಂತ ಈ ಕಾರ್ಯಕ್ರಮದಲ್ಲಿ ಬಹುಶಃ ಧಾರ್ಮಿಕ ಭಾಷಣ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಹಿರಿಯರೆಲ್ಲರೂ ಕೂಡ ಬೇಕಾದಷ್ಟು ಹಿತನುಡಿಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಯಾವುದೇ ಊರಿಗಾಗಲಿ, ಯಾವುದೇ ಪ್ರದೇಶಕ್ಕಾಗಲಿ, ಯಾವುದೇ ದೇಶಕ್ಕಾಗಲಿ ತನ್ನದೇ ಆದಂತಹ ಒಂದು ಸಂಸ್ಕೃತಿ ಇರ್ತದೆ. ನಮ್ಮ ಮನೆಗೂ, ನಮ್ಮ ಸಮುದಾಯಕ್ಕೂ, ನಮ್ಮ ಊರಿಗೂ, ನಮ್ಮ ದೇಶಕ್ಕೂ ನಮ್ಮದೇ ಆದಂತಹ ಸಂಸ್ಕೃತಿ ಇದೆ. ನಮ್ಮ ಮನೆಗಳಲ್ಲಿ ನಮ್ಮ ಮನೆಯವರಿಗೆ, ನಮ್ಮ ಊರಿನಲ್ಲಿ ನಮ್ಮ ಊರಿನವರಿಗೆ, ನಮ್ಮ ದೇಶದಲ್ಲಿ ನಮ್ಮ ದೇಶದವರಿಗೆ ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಮಾತ್ರವಾದಂತಹ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಮರೆತಾಗ ಮಾತ್ರ ನಮಗೆ ಇವತ್ತು ಕಾಣ್ತಾ ಇದೆ. ಈಗಾಗಲೇ ಕಾಶ್ಮೀರದಲ್ಲಿ ಹೇಳಿದ್ರು ಭಾರತದ ಸ್ವರ್ಗ ಅಥವಾ ಈ ಜಗತ್ತಿನ ಸ್ವರ್ಗ ಅಂತ ಕಾಶ್ಮೀರವನ್ನೇ ಇವತ್ತು ನರಕವನ್ನಾಗಿ ಮಾಡಿದ್ದಾರೆ. ಯಾಕೆ? ದೇಶದ ಬಗ್ಗೆ ಮಮತೆ ಇಲ್ಲ. ಇಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಅನ್ನವನ್ನ ತಿನ್ನದಂತ ಅವರೇ ದೇಶವನ್ನ ನಾಶ ಮಾಡುವಂತ ಅಥವಾ ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡುವಂತ ಕೆಲಸಕ್ಕೆ ತೊಡಗಿಸಿಕೊಂಡಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಹೋರಾಡುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ನಮ್ಮ ಮಕ್ಕಳಲ್ಲಿ ಅದರ ಬಗ್ಗೆ ಜಾಗೃತಿಯನ್ನು ಕೊಡುವಂತ ಕೆಲಸವನ್ನು ನಾವು ಮಾಡಬೇಕು. ನಮಗೆ ಇವತ್ತು ಪುರುಸತೆ ಇಲ್ಲ, ನಮ್ಮ ಮಕ್ಕಳಿಗಂತೂ ಪುರುಸತಿಲ್ಲ, ನಮಗಂತೂ ತೀರಾ ಪುರುಸತಿಲ್ಲ. ಖಂಡಿತವಾಗಿಯೂ ನಮ್ಮ ಮಕ್ಕಳನ್ನು ಇಂತಹ ಧಾರ್ಮಿಕ ಪ್ರಜ್ಞೆ ಬರುವಲ್ಲಿ ಅಥವಾ ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳುವಲ್ಲಿ ನಾವು ಹಿರಿಯರು ಅಥವಾ ನಾವು ತೊಡಗಿಸಿಕೊಳ್ಳಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಬರುವಂತಹ ಗಣತಾಂತ್ರ ನಮಗೆ ಬರಬಹುದು, ನಾಳೆ ನಮ್ಮ ಊರಿಗೆ ಬರಬಹುದು. ಆದ್ದರಿಂದ ನಾವೆಲ್ಲರೂ ಜಾಗರೂಕರಾಗಿರುವಂತಹ ಅವಶ್ಯಕತೆ ಇದೆ. ನನ್ನ ಹೆಚ್ಚಿನ ದೊಡ್ಡ ಭಾಷಣವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ಇನ್ನೇನು ಕೆಲವು ಮಂದಿ ಮಾತಾಡಿದ್ದಾರೆ. ಇನ್ನೇನು ಮಕ್ಕಳ ಕಲಾ ಕ್ಷೇತ್ರದಲ್ಲಿ ಇರುವಂತಹ ಮಕ್ಕಳನ್ನು ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಅದೇ ರೀತಿ ಈ ಊರಿನ ಗಣ್ಯರನ್ನು ಗೌರವಿಸುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಈ ಊರಿನ ಗಣ್ಯರನ್ನು ಗೌರವಿಸುವುದಂದ್ರೆ ಈ ಸಣ್ಣ ಗ್ರಾಮ ಇರುವುದು, ಸಣ್ಣ ಪ್ರದೇಶ ಇರುವುದು, ಇಲ್ಲಿ ಇಂತಹ ದೊಡ್ಡ ವ್ಯಕ್ತಿತ್ವಗಳು ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಮುಂದಿನ ಪೀಳಿಗೆ ಇನ್ನೊಂದು 5 ವರ್ಷ 10 ವರ್ಷ ಬಂದ್ರೆ ಆ ಮಕ್ಕಳಿಗೆ ಅವರ ಪರಿಚಯ ಇರುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅಥವಾ ಅಂತಹ ಸಮಯದಲ್ಲಿ ಇಂತಹ ಮಹತ್ ವ್ಯಕ್ತಿಗಳನ್ನ ಗುರುತಿಸುವಂತಹ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜಿಸಿಕೊಂಡಿದ್ದೀರಿ ಅಂದ್ರೆ ಅದಕ್ಕೆ ನಾವು ಅಭಿನಂದಿಸಲೇಬೇಕಾಗ್ತದೆ. ಮುಂದೆ ಕೂಡ ನಿಮ್ಮ ಕಾರ್ಯಕ್ರಮಗಳು ನಿರಂತರವಾಗಿ ಸಾಗಲಿ. ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಈ ಪ್ರದೇಶದಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನ ಬೆಳೆಸುವಲ್ಲಿ, ಈ ಪ್ರದೇಶದ ಒಗ್ಗಟ್ಟನ್ನ ಬೆಳೆಸುವಲ್ಲಿ ನಿಮ್ಮ ಪ್ರಯತ್ನ ಸಾಗಲಿ ಅಂತ ಹೇಳ್ತಾ ಶ್ರೀ ಅಮ್ಮನವರು ಎಲ್ಲರಿಗೂ ಪರಿಪೂರ್ಣವಾದಂತಹ ಆಶೀರ್ವಾದವನ್ನ ನೀಡ್ತಾರೆ ಎಂಬ ಆಶಯದೊಂದಿಗೆ ನನಗೆ ಈ ಸಂದರ್ಭದಲ್ಲಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಇದರ ಸಂಘಟಕರಿಗೂ ಈ ವೇದಿಕೆಯಲ್ಲಿದ್ದಂತ ಎಲ್ಲರಿಗೂ ಕೂಡ ನಮಿಸುತ್ತಾ ನನ್ನ ಮಾತುಗಳಿಂದ ವಿರಮಿಸುತ್ತೇನೆ. ಜೈ ಹಿಂದ್, ಜೈ ಭಾರತ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಸನ್ಮಾನಿತ ಇವರಿಂದ 2 ಮಾತುಗಳನ್ನ ನಾವು ಬಯಸ್ತಾ ಇದ್ದೇವೆ. ಪ್ರಥಮವಾಗಿ ಡಾಕ್ಟರ್ ಕೆ ಸುಬ್ಬಣ್ಣರೈ, ವಿಶ್ರಾಂತ ಕುಲ ಸಚಿವರು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಇವರು 2 ಮಾತನಾಡಬೇಕು. ಭೂಮ್ಯೋಮ ಪಾತಾಳ ಲೋಕಗಳಲ್ಲಿ ಸಂಭಾವ್ಯರೆಂದೆನಿಸಿಕೊಂಬ ಭೂಮ್ಯೋಮ ಪಾತಾಳ ಲೋಕಗಳಲ್ಲಿ ಸಂಭಾವ್ಯರೆಂದೆನಿಸಿಕೊಂಬ ಅಖಿಲ ದೇವರ್ಗಳೆಂ ಸೇವ್ಯನಾದ ಅಖಿಲ ದೇವರ್ಗಳೆಂ ಸೇವ್ಯನಾದ ಅಜನ ಪಟ್ಟದ ರಾಣಿ ವರದೆ ಕಲ್ಯಾಣಿ ಪಡಿಬೇಣಿ ವಾಣಿ
ಅಜನ ಪಟ್ಟದ ರಾಣಿ ವರದೆ ಕಲ್ಯಾಣಿ ಪಣಿವೇಣಿ ವಾಣಿ ಕಾವ್ಯನಿದು ಭುವನಗೊಳ್ ಸಕಲ ಜನರಿಂದೆ ಸುಶ್ರಾವ್ಯಮಪ್ಪಂತೆ ಕಾವ್ಯನಿದು ಭುವನಗೊಳ್ ಸಕಲ ಜನರಿಂದೆ ಸುಶ್ರಾವ್ಯಮಪ್ಪಂತೆ ಎನ್ನ ವದನಾದ್ಯದಲ್ಲಿ ನೀನೇ ವ್ಯಾಪಿಸಿತು ಎನ್ನ ವದನಾದ್ಯದಲ್ಲಿ ನೀನೇ ವ್ಯಾಪಿಸಿದ್ದು ಅಮಲ ಸುಮತಿಯಂ ತಾಯನಗೆ ತಾಯೆ ಅಮಲ ಸುಮತಿಯಂ ತಾಯನಗೆ ತಾಯೇ ಅಮಲ ಸುಮತಿಯಂ ತಾಯನಗೆ ತಾಯೆ ನಗೆಗೂಡಿ ನೋಡಿ ನಗೆಗೂಡಿ ನೋಡಿ ನಗೆಗೂಡಿ ನೋಡಿ ಕಜಳ ಶ್ರೀ ಚಾಮುಂಡೇಶ್ವರಿ ಮತ್ತು ಕಲ್ಲೂರನಿ ಸನ್ನಿಧಿಯ ಈ 35ನೇ ವಾರ್ಷಿಕ ಉತ್ಸವದ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀಯುತ ವಾಮನ ನಾಯಕ ಅರಂತೋಳವರೇ, ಇಂದಿನ ಈ ಸಭಾ ಕಾರ್ಯಕ್ರಮ ಉದ್ಘಾಟಿಸಿದಂತಹ ನಮ್ಮ ಊರಿನವರೇ ಆಗಿರುವಂತಹ ಕೇರಳ ರಾಜ್ಯ ವಿದ್ಯುತ್ ಶಕ್ತಿ ಮಂಡಳಿಯ ನಿರ್ದೇಶಕರಾಗಿರುವ ಶ್ರೀಯುತ ಸುರೇಂದ್ರ ಪಿಯವರೇ, ಈ ಇವತ್ತಿನ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಎಲ್ಲ ಗಣ್ಯರೇ, ನನ್ನೊಂದಿಗೆ ಈ ಸುಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತ ನಮ್ಮ ಭಾರತೀಯ ವಾಯುಸೇನೆಯ ನಿವೃತ್ತ ಅಧಿಕಾರಿಯಾಗಿರುವಂತಹ ಶ್ರೀಯುತ ಪದ್ಯ ಅಖಿಲೇಶ್ ಅವರೇ, ನಮ್ಮ ನಿವೃತ್ತ ಅಂಚೆ ಅಧಿಕಾರಿಗಳು, ನನ್ನ ಪ್ರೀತಿಯ ಸೋದರ ಮಾವನವರು ಆಗಿರುವಂತಹ ಶ್ರೀಯುತ ಸುಂದರ ಶೆಟ್ಟಿ ಎಂಜೆ ಅವರೇ, ಅದೇ ರೀತಿ ಆದರ್ಶ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಮಾಲತಿ ನಾರಾಯಣ ಹುಣಸೆಯಡಿಯವರೇ, ಭಾರತೀಯ ಭೂಸೇನೆಯ ನಿವೃತ್ತ ಸೈನಿಕರಾಗಿರುವಂತಹ ಶ್ರೀಯುತ ಕೃಷ್ಣನಾಯ್ಕ ಅವರೇ, ಬದಿಯಡ್ಕ ಗ್ರಾಮ ಪಂಚಾಯತ್ ಸದಸ್ಯರು, ಹಿರಿಯ ಸಮಾಜ ಸೇವಕರು ಆಗಿರುವಂತಹ ಶ್ರೀಯುತ ಶ್ಯಾಮ್ ಪ್ರಸಾದ್ ಹೇಗಿನರಕ ಅವರೇ, ಮತ್ತೆ ಈ ಕಜಳ ಚಾಮುಂಡೇಶ್ವರಿ ಮತ್ತು ಕಲ್ಲೂರ್ನಿ ಸನ್ನಿಧಿಯ ಕ್ಷೇತ್ರದ ಸೇವಾ ಸಮಿತಿ ಮತ್ತು ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರೇ, ಇಲ್ಲಿ ಸೇರಿರುವಂತಹ ಎಲ್ಲ ಭಕ್ತ ಮಹಾಶಯ, ಈಗಾಗಲೇ ಸಾಕಷ್ಟು ಸಮಯವಾಗಿ ಮುಖ್ಯ ಅತಿಥಿಗಳ ಹೆಸರನ್ನು ನಾನು ಪ್ರತ್ಯೇಕವಾಗಿ ಹೇಳಿಲ್ಲ. ಎಲ್ಲರೂ ನಮಗೆ ಚಿರಪರಿಚಿತರು, ಕೆಲವರು ಹಿರಿಯ. ನಮ್ಮ ಶಾಲೆ, ನನ್ನ ಕಲಕಟ ಶಾಲೆ ಅಂತ ಹೇಳ್ತಾ ಇಲ್ಲ, ನಮ್ಮ ಶಾಲೆಯ ನಾನು ಓದಿದ ಶಾಲೆ ವ್ಯವಸ್ಥಾಪಕರಾಗಿರುವಂತಹ ನಿವೃತ್ತ ಕನ್ನಡ ಶಿಕ್ಷಕರಾಗಿರುವಂತಹ ಶ್ರೀಯುತ ಕೇಶವ ಟಿವಿ ಅವರು ಬಹಳ ಉತ್ತಮವಾಗಿ ಮಾತಾಡಿದ್ದಾರೆ. ಸನ್ಮಾನ ಬಗ್ಗೆ ಅದರ ಬಗ್ಗೆ ಉತ್ತಮವಾಗಿ ಮಾತಾಡಿದ್ದಾರೆ. ಸ್ವಲ್ಪ ವಿಮರ್ಶಾತ್ಮಕವಾಗಿ ಮಾತಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಹಳ ಸಂತೋಷ ಅಂತ ಮಾತುಗಳು ಬೇಕು ಇವತ್ತಿನ ಸಭೆಯಲ್ಲಿ. ಇರಲಿ, ಈ ಕ್ಷೇತ್ರದ 35ನೇ ವಾರ್ಷಿಕ ಉತ್ಸವದ ಈ ವೇದಿಕೆ ನನ್ನನ್ನ 35 ವರ್ಷ ಅಲ್ಲ, ಇನ್ನೂ ಹಿಂದಕ್ಕೆ ನನ್ನ ನೆನಪುಗಳನ್ನು ಇನ್ನೂ ಹಿಂದಕ್ಕೆ ಕೊಂಡೊಯ್ಯುತ್ತದೆ. ನಾನು ಬಾಲ್ಯದಲ್ಲಿ ಹಿರಿಯರು ಮಾತನಾಡುವಂತಹ ಮಾತುಗಳನ್ನು ಕೇಳಿದ್ದೀನಿ. ಮೊನ್ನೆ ತಮಾಷೆ ಮಟ್ಟಿಗೆ ಮಾತನಾಡಿ ನಾನು ಶ್ರೀನಿವಾಸ ಅವರ ಹೆಸರನ್ನು ಹೇಳಲಿಕ್ಕೆ ಮರೆತೆ ಅಂತ ಕಾರಣ, ಅವರು ನಮಗೆಲ್ಲ ಬೇಕಾದವರು ಹಿತೈಷಿಗಳು, ನಮ್ಮನ್ನೆಲ್ಲ ಏನು ಸನ್ಮಾನಿತರಾಗಿದ್ದಾರೆ ಅವರನ್ನೆಲ್ಲ ಅಭಿನಂದಿಸಿ ಆರಂಭದಲ್ಲಿ ಮಾತನಾಡಿದ್ದಾರೆ. ನಿವೃತ್ತ ಕನ್ನಡ ಪ್ರಾಧ್ಯಾಪಕರು, ಪ್ರಾಂಶುಪಾಲರು ಮತ್ತು ಒಳ್ಳೆಯ ಸಮಾಜ ಸೇವಕರಾಗಿ ಕೂಡ ಇವತ್ತು ನಮಗೆಲ್ಲ ಚಿರಪರಿಚಿತರಾಗಿದ್ದಾರೆ. ಮೊನ್ನೆ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ನಾನು ಸ್ವಲ್ಪ ಖಚಿತಪಡಿಸಿಕೊಂಡೆ. ನಮ್ಮ ನೆನಪುಗಳ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾನು ಚಿಕ್ಕಂದಿನಲ್ಲಿ ಹೇಳೋದು ಕೇಳಿದರೆ ಈ ಕಜಳ ಮತ್ತು ತೆಲಂಗಾಣ ಪರಿಸರ ಗಾಂಧಿ ಯುಗದಲ್ಲಿ ಗಾಂಧಿ ಬೆಟ್ಟ ಅನ್ನುವುದರಿಂದ ಪ್ರಸಿದ್ಧವಾಗಿದೆ. ನಂತರದಲ್ಲಿ ಈ ಕಜಳ ಪ್ರದೇಶ ಕನ್ನಡ ಫಾರ್ಮಿಂಗ್ ಪ್ರಸಿದ್ಧವಾಗಿದೆ. ಆಗ ಇತ್ತೀಚಿನ ಕೆಲವು ವರ್ಷಗಳಿಂದ ಈ ಚಾಮುಂಡೇಶ್ವರಿ ಮತ್ತು ಕಲ್ಲೂರನಿ ಅಮ್ಮನವರ ಕ್ಷೇತ್ರದಿಂದಾಗಿ ಈ ಪ್ರದೇಶ ಪ್ರಸಿದ್ಧವಾಗಿದೆ. ಆ ಕೆಲವು ವರ್ಷಗಳ ಹಿಂದೆ ನಾನು ಚಿಕ್ಕಂದಿನಲ್ಲಿ ನಾವೆಲ್ಲ ಈ ದಾರಿಯಾಗಿ ಓಡಾಡ್ತಾ ಇದ್ದದ್ದು ಹೆನ್ರಿ ಸೋಜರ್ ಅವರ ಅಂಗಡಿಗಾಗಿ ನೆನಪಿದೆ. ಆಗ ಈ ಪ್ರದೇಶ ಕೆಲವಾರು
ಗೇರು ಮನೆಗಳಿಂದ ಕೂಡಿದಂಥ ಇವರ ನಮ್ಮ ಕೃಷ್ಣನಾಯಕರ ಮನೆ, ಅವರ ಹಿರಿಯ ಮನೆಯಿಂದ ಮನೆ ಮತ್ತು ಕೆಲವರು ಗೇರು ಮನೆಗಳಿಂದ ಕೂಡಿದಂಥ ಪ್ರದೇಶ ಆಗಿದೆ. ಆದರೆ ಈಗ ಕಾಲ ಬದಲಾಗಿ ಪಕ್ಕದ ತೊರೆಯಲ್ಲಿ ಸಾಕಷ್ಟು ನೀರು ಹರಿದಿದೆ. ಕಳೆದ 35 ವರ್ಷಗಳಿಂದ ಸ್ಥಾಪನೆ ಆದಂತಹ ಈ ನಮ್ಮ ಚಾಮುಂಡೇಶ್ವರಿ ಮತ್ತು ಕಲ್ಲುರ್ಗಿ ಅಮ್ಮವರ ಈ ಕ್ಷೇತ್ರ ಇವತ್ತು ಈ ಮಟ್ಟಿಗೆ ಬೆಳೆದು ನಿಂತಿದೆ. ಭಕ್ತಾದಿಗಳ ಒಂದು ಶ್ರದ್ಧಾ ಕೇಂದ್ರವಾಗಿ ಇಲ್ಲಿ ರೂಪುಗೊಂಡಿದೆ. ಇದು ಒಂದು ಸಹಜ ಪ್ರಕ್ರಿಯೆ ಕೂಡ. ನನಗೆ ಈಗ ಇವತ್ತು ಒಂದು ಸಮಿತಿಯಾಗಿ ಇವತ್ತು ಬೆಳೆದರೂ ಕೂಡ ಇದರ ಆರಂಭಕ್ಕೆ ಆಗಬೇಕು ನಮ್ಮ ಕೃಷ್ಣನಾಯಕ ಗೊತ್ತಿದೆ ನನಗೆ. ನಾವೆಲ್ಲ ಜೊತೆಗೆ ಕೂಡಿ ಆಡಿದವರು, ಒಟ್ಟಿಗೆ ವಯಸ್ಸಲ್ಲಿ ಕಿರಿಯರು ಕೂಡ ಜೊತೆಗೆ ಕನ್ನಡ ಶಾಲೆಗೆ ಹೋಗ್ತಾ ಇದ್ದವರು. ನಮ್ಮ ಔರಂಗಾಬಾದ್ ಗಾಂಧಿನಗರ ಇಲ್ಲಿ ಒಟ್ಟಿಗೆ ವಾರ್ಷಿಕೋತ್ಸವದ ನಾಟಕದಲ್ಲಿ ಒಟ್ಟಿಗೆ ಬಣ್ಣ ಹಚ್ಚಿದರು ಅವರು ಮತ್ತು ಅವರ ಚಿಕ್ಕಪ್ಪಂದರು ನಾವೆಲ್ಲ. ಹಾಗೆ ನೋಡಿದ್ರೆ ನಮ್ಮ ಕೃಷ್ಣನಾಯಕ ಅವರ ಕುಟುಂಬಕ್ಕೆ ಈ ಧಾರ್ಮಿಕತೆ ಅನ್ನೋದು ಏನು ಹೊಸದಲ್ಲ. ನನಗೆ ತಿಳಿದಿರೋ ಮಟ್ಟಿಗೆ, ನಾನು ತಿಳಿದಿರೋ ಮಟ್ಟಿಗೆ ಅವರ ತಾತ ಅಪ್ಪು ನಾಯಕ ಅವರು ಸಾಂಪ್ರದಾಯಿಕ ಗೋಂಜಾಳ ಪೂಜಾರಿಗಳಾಗ ಹೌದಾ ಅನ್ಕೊಂಡಿದ್ದೀನಿ. ಹೌದು ಅನ್ಕೊಂಡಿದ್ದೀನಿ. ಚಿಕ್ಕಂದಲ್ಲಿ ನೋಡಿದೆ ಅವರು. ನಂತರದ ತಲೆಮಾರು ಕೂಡ ಆ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದೆ. ಆದರೆ ಇಂದು ಅದಕ್ಕೆ 35 ವರ್ಷಗಳ ಹಿಂದೆ ಇಂದು ಅದಕ್ಕೆ ಆ ಧಾರ್ಮಿಕತೆಗೆ ಒಂದು ನೂತನ ಆಯಾಮ ಪ್ರಾಪ್ತವಾಗಿ ಈ ಮಂದಿರ ಈ ಕ್ಷೇತ್ರದಲ್ಲಿ ಇವತ್ತು ಇದು ಸಾರ್ವಜನಿಕವಾಗಿ ಬೆಳೆದಿದೆ. ಒಂದು ಕುಟುಂಬಕ್ಕಷ್ಟೇ ಸೀಮಿತವಾಗಿದ್ದಂತಹ ಆ ಒಂದು ಧಾರ್ಮಿಕ ಆಚರಣೆ ಇವತ್ತು ಸಾರ್ವಜನಿಕವಾಗಿ ಬೆಳೆದಿದೆ. ಒಂದು ಸಮಿತಿಯ ಕ್ರಿಯಾಶೀಲತೆಯಿಂದಾಗಿ ಇಷ್ಟರ ಮಟ್ಟಿಗೆ ಬೆಳವಣಿಗೆ. ಈ ಪರಿಸರದಲ್ಲಿ ವಾರ್ಷಿಕ ಚಟುವಟಿಕೆ ಇರ್ಬೋದು, ದಿನನಿತ್ಯ ಧಾರ್ಮಿಕ ಚಟುವಟಿಕೆ ಇರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಆ ಮೂಲಕ ಈ ಪರಿಸರಕ್ಕೆ ಜಳ ಮತ್ತು ಕಲ್ಲುಗಾಲದ ಪರಿಸರಕ್ಕೆ ಒಂದು ಧಾರ್ಮಿಕ ಒಂದು ಸಾಂಸ್ಕೃತಿಕ ಆಯಾಮ ಪ್ರಾಪ್ತವಾಗಿದೆ ಅಂತ ಹೇಳೋಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಹಾಗೆ ನೋಡಿದ್ರೆ ನಾವೆಲ್ಲ ಈ ಪರಿಸರದ ಶಿಶುಗಳೇ. ನಮ್ಮ ಪ್ರಜ್ಞೆಯನ್ನು ರೂಪಿಸುವಲ್ಲಿ ಈ ಪರಿಸರ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಕಾರ ನೀಡುತ್ತೆ. ಅದು ಪ್ರತ್ಯಕ್ಷವಾಗಿ ಆಗಿರಬಹುದು, ಪರೋಕ್ಷವಾಗಿ ಆಗಿರಬಹುದು, ನಮಗೆ ತಿಳಿದಾಗಿರ್ಬೋದು, ತಿಳಿಯದೇ ಆಗಿರಬಹುದು. ನಾವು ಇಷ್ಟರ ಮಟ್ಟಿಗೆ ನಿಲ್ಲುವುದಕ್ಕೆ ನಮ್ಮ ಈ ಪರಿಸರ, ಅದು ನಮ್ಮ ಹೆತ್ತವರಿರ್ಬೋದು, ತಂದೆ ತಾಯಿ ಇರ್ಬೋದು, ಬಂಧುಗಳಿರ್ಬೋದು, ಶಾಲೆಯಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸಿದಂತಹ ಶಿಕ್ಷಕರಿರ್ಬೋದು ಮತ್ತು ನಮ್ಮ ಪರಿಸರದ ಜನ ಇರಬಹುದು. ಹಾಗಾಗಿ ಈ ಪರಿಸರವನ್ನು ರೂಪಿಸುವಲ್ಲಿ ಬಹಳ ಸಹಕಾರಿಯಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಾವೆಲ್ಲ ಓಡಾಡಿದ ಪ್ರದೇಶ ಕುಗ್ರಾಮವಾಗಿತ್ತು, ಆದರೆ ಇಂದು ಈ ರೀತಿ ಬೆಳೆದಿದೆ, ಬಹಳ ಸಂತೋಷ ಆಗ್ತಾ ಇದೆ. ಇಂದು ವಾರ್ಷಿಕ ಕಾರ್ಯಕ್ರಮದ ಸಂದರ್ಭದಲ್ಲಿ ಒಂದು ಹೊಸ ಹೆಜ್ಜೆಯನ್ನ ಈ ಕ್ಷೇತ್ರ ಇಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಇವತ್ತ ಕೇಶವ ಮಾಸ್ಟರ್ ಪ್ರಸ್ತಾಪ ಮಾಡಿ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದಂತಹ ಸಾಧಕರನ್ನ ಗುರುತಿಸಿ ಅವರ ವೃತ್ತಿ ಜೀವನದ ಸಾರ್ಥಕ ಘಟ್ಟದಲ್ಲಿ ಅವರನ್ನ ಸನ್ಮಾನಿಸುವಂತಹ ಒಂದು ಕೈಂಕರ್ಯವನ್ನ ಈ ಕ್ಷೇತ್ರ ಇವತ್ತು ಹಮ್ಮಿಕೊಂಡಿದೆ. ಅದು ಅತ್ಯಂತ ಸಂತೋಷ ಪಡುವಂತಹ ಸಂಗತಿ. ಆ ಮೂಲಕ ನಮ್ಮೆಲ್ಲರ ಸಾಮಾಜಿಕ ಬದ್ಧತೆಯನ್ನು ಹೆಚ್ಚಿಸಿದೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಇನ್ನಷ್ಟು ಕೆಲಸ ಮಾಡಬೇಕು ಅಂತಂದ್ರೆ ಕೆಲವೊಮ್ಮೆ ಒಬ್ಬರು ನಾವು ಹೆಚ್ಚಿನವರು ನಾವು ನಿವೃತ್ತರಿದ್ದೀವಿ. ಅದು ಸಮಾಜ ನಿವೃತ್ತಿ ಅನ್ನೋದಿಲ್ಲ. ನಮ್ಮ ಕಾಂಪಸ್ ಅವರ ಮಟ್ಟಿಗೆ ಹೇಳೋದಾದ್ರೆ ಟೀಚರ್ ಅವರು ಅನ್ಕೊಂಡಿದ್ದೀವಿ. ನಾವು ಕೆಲವರು ನಿವೃತ್ತರಾದ